ನಿನ್ನಯ ತಪ್ಪಿಗೆ ಶಿಕ್ಷೆಯ ನೀಡಿ ನರಕದ ಕೂಪಕ್ಕೆ ನಿನ್ನನು ದೂಡಿ ನಗುತ್ತಿದೆ ದೈವ ನೋಡಲ್ಲಿ, ನಗುತ್ತಿದೆ ದೈವ ನೋಡಲ್ಲಿ. ಅಟ್ಟಹಾಸದಿ ನೀ ಮೆರೆದಿರಲು ಮುಗ್ಧ ಜೀವಿಯ ನೋಯಿಸಿ ನಗಲು ಕಾಣದ ಶಕ್ತಿಯು ಸುತ್ತುವರೆದು ನಿನ್ನಯ ಕ್ರೌರ್ಯವ ಮೆಟ್ಟಿ ಮುರಿದು ಮಾಡಿದ ಪಾಪಕ್ಕೆ ನಿನ್ನನು ಸೀಳಿ ಬರುತ್ತಿದೆ ಈಗ ನೋಡಿಲ್ಲಿ, ಬರುತ್ತಿದೆ ಈಗ ನೋಡಿಲ್ಲಿ, ಬರುತ್ತಿದೆ ಈಗ ನೋಡಿಲ್ಲಿ. ಕಾಲಚಕ್ರವು ತಿರುಗಿ ತಿರುಗಿ ಬಂದಿದೆ ನಿನ್ನಯ ಹಿಂದೆಯ ನುಗ್ಗಿ, ಇದುವೇ ಈ ಕಥ ಸ್ವಾರಸ್ಯ ಅರಿಯದ ಈ ಗತ ರಹಸ್ಯ, ಅರಿಯದ ಈ ಗತ ರಹಸ್ಯ, ಗತ ರಹಸ್ಯ. ನಿಂಗೆಂತ ಕಂಡುಹಿಡಿದಿಲ್ಲೇನಾ? ನಾನು ಕೂತಿದ್ದೆ ತಾನೆ. ಒಂಚೂರು ತಾಂಗ್ ಪುಟ್ಟಿ, ಅದಕ್ಕೆ ಎಂತ ಅತ್ತೀಗ? ನಾನ್ ಕೂತಿದ್ದೆ ಅಂದ್ರೆ ಆ ಜಾಗ ಬಿಟ್ಟು ಬೇರೆ ಬದಿ ಕೆಲಸ ಮಾಡು. ಆಯ್ತು ಪುಟ್ಟಿ. ಅಮ್ಮ 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 ಅಬ್ಬ ಕಾಲು ಅಯ್ಯಮ್ಮ ಅಮ್ಮ ಅಮ್ಮ ಅಮ್ಮ. ಎಂತ ಕಿಚ್ಚಿಡಿದು ಕೂಗುದು ಮರಿಯ ನೀನ? ಆಚೀಚ ಮನೆಯರ ನೀ ಕೂಗುತ್ತ ಕೇಳ್ಕಂಡ ಮಲ್ತಾಯಿ ಮಗಳು ಒಟ್ಟು ಸೇರ್ಕಂಡ ಗಂಡಿನ ಕೊಂದೇ ತೆಗ್ದ್ರಂದ ಎಣ್ಸ್ಕಂಡ್ಲಿ. ಕೂಗ ಡಂಗೂರು ಹೊಡೆದಿಕ್ಕಿ ಬಾ, ಹೋಗ ಹೋಗ ಡಂಗೂರು ಹೊಡೆದಿಕ್ಕಿ ಬಾ ಊರ್ ತುಂಬಾ. ನನ್ನ ಗ್ರಾಚಾರಕ್ಕೆ ನಂಗೆ ಸಿಕ್ಕು ಹಿಂಗಿನವೇ ಪೂರ್ತಿ. ಇಲ್ಲ ಅಮ್ಮ, ನಾ ಹಂಗಿದ್ದೆಲ್ಲ ಮಾಡುದಿಲ್ಲ. ನೀವಿಬ್ರು ಎಷ್ಟೇ ಕಷ್ಟ ಕೊಟ್ರು ನೀವು ನನ್ನ ಅಮ್ಮನೇ, ಅವಳು ನನ್ನ ತಂಗಿನೇ. ಯಾರ್ ನಿನ್ನ ಅಬ್ಬಿ? ಯಾರ್ ನಿನ್ನ ಅಬ್ಬಿ? ಹುಟ್ರ ಕುಳ್ಳೆ ಹೆತ್ತ ಅಬ್ಬಿ ನುಂಗಿ ನೀರ್ ಕುಡ್ದ ನೀನ್ ಅಬ್ಬಿ ಅಂಬ್ರೆ. ಅವಳು ಹೋಪಾಳ್ ಹೋದಳ, ನನ್ ತಲೆ ಗೇಟ ಕಿಕ್ಕಿ ಹೋದಳ ನಿನ್ನ. ನನ್ನಂತ ಪಾಪಿಗಳ ಅದು ಈ ಪರಿಸ್ಥಿತಿ ಹೆಂಗೆ ಈ ಮನೆಗಂತೂ ಹುಟ್ಟುಕೆ ಆಗಿದ್ದಿತ್ತು. ನಿಲ್ಲಿ, ಯಾರವಳು? ಯಾರಿಲ್ವಲ್ಲ? ತಮಾಷೆ ಸಾಕು. ನಿಮ್ ಕಾರಲ್ಲಿ ಇದ್ಲಲ್ಲ, ಅವಳು ಯಾರು ಕೇಳಿದ್ ನಾನು? ಓ ಅದಾ, ಅದು ನನ್ನ ಫ್ರೆಂಡ್. ಫ್ರೆಂಡಾ? ಇಲ್ಲ, ಇಟ್ಕೊಂಡೋಳ. ಅವಳು ನಾನು ಇಟ್ಕೊಂಡವಳಲ್ಲ ಕಣೆ, ಕಟ್ಕೊಳ್ಬೇಕಾದವಳು. ಹಾಗಾದ್ರೆ ನಾನೆಂತ? ಆಗ ಹೇಳಿದೆಲ್ಲ ಅದೇ ಅಳಿ ಅಂದ್ರೆ. ಎಂತ ಹೇಳ್ತಿದ್ರಿ ನೀವು? ಅಳಿಯಾನ? ಯಾರೇ ನಿನ್ನ ಅಳಿಯ? ನಿಮ್ಮಿಬ್ಬರಿಗೆ ನಮ್ಮ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ ಹೆಚ್ಚು. ಏನೋ ಪಾಪ ಅಂತ ಸುಮ್ಮನಿದ್ರೆ ನನ್ನ ಮೇಲೆ ಅಧಿಕಾರ ತೋರಿಸ್ತೀರಾ? ಇಬ್ರು ಗಂಟುಮುಟ್ಟೆ ಕಟ್ಕೊಂಡು ಹೋಗ್ತಿರ್ಬೇಕು.
ಓ ಹಾಯ್ ಚಿನ್ನು, ಇವಾಗಷ್ಟೇ ನೆನೆಸ್ಕೊಳ್ತಿದ್ದೆ, ನೀನೇ ಕಾಲ್ ಮಾಡಿದೆ ನೋಡು. ಓಕೆ, ಏನು ಹೇಳು ಬಂಗಾರು? ಇವತ್ತು ನೈಟ್ ಡಿನ್ನರಿಗೆ ಇಲ್ಲಿಗೆ ಬಾ. ನೈಟ್ ಊಟ ಮಾಡಿಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದನೇ ಹೋದ್ರೆ ಆಯಿತು. ಓಕೆ ಕಣೋ, ಬಾಯ್ ಬಾಯ್ ಬಾಯ್. ಮಯೂರಿ, ಮನೆ ಕೀ ಕೊಡು. ಹಲೋ ಶಂಕರ, ನಾನು ಊರಿಗೆ ಬಂದಿದ್ದೆ. ಮನೆ ತುಂಬಾ ಧೂಳು ತುಂಬ್ಕೊಂಡಿತ್ತು. ಈಗಲೇ ಬಂದು ಮನೆ ಚೊಕ್ಕ ಮಾಡಿ ಕೊಟ್ಟಿಗೆ ಹೋಗ್ಬಾ. ಅಮ್ಮವ್ರೆ, ಎಷ್ಟೊತ್ತಿಗೆ ಬಂದಿರಿ? ಒಂದು ಮಾತು ಹೇಳಲೇ ಇಲ್ಲ, ಪಟ್ಟೆ ಹೊರಟು ಬಂದಿರಿ. ನನ್ನ ಮನಿ ನಾ ಬರ್ಕರೆ, ನಿನ್ನ ಹತ್ರ ಕೇನ್ಕ ಬರ್ಕನ? ಜಾಸ್ತಿ ಅಧಿಕ ಪ್ರಸಂಗ ಮಾಡಬೇಡ. ಮನಿದೆಲ್ಲ ಕೆಲಸ ಚೊಕ್ಕ ಮಾಡ. ಕೆಲಸ ಮುಗಿಸ್ದನು ಅನಾಥಾಶ್ರಮಕ್ಕೆ ಹೋಗಿ ರೋಹಿಣಿನ ಕರ್ಕೊಂಡ್ ಬಾ. ಅವಳಿನ್ ನಮ್ಮೊಟ್ಟಿಗೆ ಇರ್ತಾಳು. ಅಮ್ಮವ್ರೆ, ನಿಮ್ಮ ಮಾತು ಎಷ್ಟೇ ಹೊರಟಾರು ಮನ್ಸು ಬಾರಿ ಗನಾದೆ. ಆ ಅಪ್ಪ ಅಬ್ಬಿ ಇಲ್ದಿದ್ದ ಮಗಿನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿರಿ. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಮಾತ್ ಸಾಕು, ಕೆಲ್ಸ ಕಾಣ್. ಸರಿ ಅಮ್ಮವ್ರೆ. ಅಮ್ಮವ್ರೆ, ಏನಾಯ್ತಮ್ಮವ್ರೆ? ಎಂತೈತ ಆಂಟಿ? ಎಂತೈತ ಆಂಟಿ? ಎಂತಾಯ್ತು? ಮಾಲತಿ ಆಂಟಿ, ಶಾಲಿಗೋಯ್ ಬತ್ತಿ. ಶಾಲಿಗ? ನೀ ಶಾಲಿಗೆ ಅವ್ರ ಮನಿ ಕೆಲಸ ಮಾಡೋರು ಯಾರು? ನಿನ್ನ ಅಲ್ಲಿಂದ ಮನಿ ತಕ್ಕ ಬಂದ್ ಹೈಕೊಂಡದ್ದು ಶಾಲಿಗೋಯ್ಲಿ ಅಂದಳಿ ಅಲ್ಲ, ಮನೆಗ್ ಕೆಲ್ಸ ಮಾಡ್ಲಿ ಅಂದಳಿ. ಶಾಲಿಗೆ ಹೋತಾಳಮ್ಮ. ಶಾಲಿಗೆ ಹೋಗುದು ಬೇಡ, ಎಂತದು ಬೇಡ. ಪ್ಲೀಸ್ ಆಂಟಿ, ನನ್ ಶಾಲಿ ಕಳಿಸಿ. ನಾ ಹೇಳದ್ ಕೇಳ್ಕಂಡ ಇಲ್ಲೇ ತೇವ್ಡ್ಕೋ ಸುಮ್ನೆ. ಇನ್ನೊಂದ್ಸಲ ಶಾಲಿಗೆ ಹೋತಿ ಅಂತ ಹೇಳ್ರೆ ಕಬ್ಬನ್ ಶೆಡ್ಕ ಕಾಸಿ ಕಾಲ್ ಗಂಟೆಗೆ ಇಡ್ತಿ ಕಾಣ. ಜಾಗೃತಿ. ಪಪ್ಪ, ನೀವು ನನ್ನ ಎಂತಕ್ ಬಿಟ್ಟಿಗೆ ಹೊರಿ ಪಪ್ಪ? ನೀವು ಇಪ್ಪತ್ತಿಗೆ ಮಾಲತಿ ಆಂಟಿ ಮಯೂರಕ್ಕ ಎಲ್ಲ ಆಸೆ ಮಾಡ್ಕೊಂತಿದ್ದೀರ. ಈಗ ಎಲ್ಲ ನಾಯ್ಕಿನ್ ಕಡಿ ಮಾಡ್ತ್ರು. ಮರ್ಬೇಡ ಮಗ, ಅವ್ರವತ್ತ ಅನಾಥಾಶ್ರಮದಿಂದ ಕರ್ಕಬೊಬ್ಬ ಕೇಳೋದ್ ಕಂಡ
ನಿನ್ ಮೇಲೆ ನಾಸಿಂದನೇ ಕರ್ಕೊಬ್ ಕೇಳ್ರಂದೇಳಿ ಖುಷಿ ಆಯ್ದಿತ್ತು. ಆರೆ ಈ ಚಣ್ಣೆ ನಿನ್ ಕೇಳಿ ಇಷ್ಟಪ್ಪ ಕೆಲಸ ಮಾಡಿಸ್ತಾರಂದೇಳಿ ನಂಗೆ ಗೊತ್ತಿರ್ಲಿಲ್ಲ. ಆರೆ ಇವ್ರೊಂದಿನ ನಾಯಿ ತರ ನೆರಳಿ ಸಾಯ್ತು. ರೋಹಿಣಿಯ ಕಾಲ್ ನೋಯ್ತಿತ್ತು ಒತ್ತು ಬಾ. ಕಾಲ್ ನೋವು ಕಮ್ಮಿ ಐತಕ್ಕ? ಕಮ್ಮಿ ಐತಿದ್ ಹೇಳ, ಇನ್ನೊಂದ್ಸಲ ಹೊತ್ತಾಗ್ತಿ. ಮಯೂರಿ ಅಮ್ಮ ಎಂತ ಹೇಳ ರೋಹಿಣಿಯ ಸೊಕ್ಕ ನಿಂಗೆ? ಹೌದು, ನಂಗ್ ಸೊಕ್ಕ. ನಿಮ್ಮಿಬ್ರು ಮೂಳಿ ಮುರಿಕ ಗ್ಯಾರಂಟಿ. ಮೂಳಿ ಮುರ್ದೆ ಮುರಿತಿ. ಅಲ್ಲಿವರೆಗೆ ಸಮ ತಕೊಂಡ ಮೂಳಿ ಗಟ್ಟಿ ಮಾಡ್ಕಣಿ. ಗುರುಗಳೇ ಗುರುಗಳೇ. ಓಹೋ, ಏನ್ ಮಾಲತಿ ಅವ್ರೆ, ಇವತ್ತು ಈ ಬದಿಗೆ ಬಂದಿರಲ್ಲ? ಬನ್ನಿ ಕೂತ್ಕಣಿ. ಗುರುಗಳೇ, ಅದ್ಯಾವ್ದೋ ಪ್ರೇತಾತ್ಮ ನಮ್ಮನಿ ಹೆಣ್ಣಿನ ಮೈ ಮೇಲೆ ಬಂದು ಸೇರ್ಕೊಂಡಿತ್ತು. ಅದ್ ನಮ್ಗೆಲ್ಲ ಭಾರಿ ಉಪದ್ರ ಕೊಡ್ತಾ ಇತ್ತು. ನೀವೇ ಎಂತಾರು ಅದಕ್ಕೊಂದು ಪರಿಹಾರ ಕೊಡಿ. ಆಯ್ತು, ಹೆದರ್ಕೊಂಡ್ಬೇಡಿ, ಪರಿಹಾರ ಕೊಡುವ. ಅರೆ ನೀವು ಒಂದ್ ದಿವಸ ಮುಚ್ಚಿಡುಕಿಲ್ಲ, ನಿಜ ಹೇಳಕ್. ಹಾಗಿದ್ರೆ ಮಾತ್ರ ಪರಿಹಾರ ಕೊಡ್ಲಕ್. ಆಯ್ತು ಗುರುಗಳೇ, ಎಂತ ಹೇಳ್ಕ ನೀವು ಕೇಳಿ. ಕೆಲವು ತಿಂಗಳ ಹಿಂದೆ ನಿಮ್ಮಿಂದ ಒಂದು ದುಷ್ಕೃತ್ಯ ನಡೆದಿತ್ತು. ಅದು ಎಂತ ಅಂದ್ರೆ ಬಾಯಿ ಬಿಟ್ರೆ ನಾನ್ ಪರಿಹಾರ ಕೊಡ್ತೆ. ಇಲ್ಲ ಇಲ್ಲ ಗುರುಗಳೇ, ನಾನಂತ ಕೆಟ್ಟ ಕೆಲಸ ಮಾಡೋಳಲ್ಲ. ನೀವು ಸುಳ್ಳು ಹೇಳ್ತಿದ್ರಿ. ನೀವು ವಿಷಯ ಮುಚ್ಚಿಟ್ರೆ ಎಂತದು ಪರಿಹಾರ ಕೊಡಕಾತಿಲ್ಲ. ಆ ಆತ್ಮದ ಸೇಡಿಗೆ ಬಲಿಯಾಯ್ತು ನೀವು. ಗುರುಗಳೇ, ಅದೆಂತ ಆಯ್ತಂದ್ರೆ, ಹೋ ಬಂದ್ರ್ಯಾ? ಬನ್ನಿ. ಮಯೂರಿ, ಲಾಯರ್ ಬಂದಿರು, ಟೀ ಮಾಡ್ಕೊಂಡ್ ಬಾ ಮಗ. ಮೇಡಮ್ ಬರ್ಲಿಕ್ಕೆ ಹೇಳಿದ್ರಂತೆ? ಹೌದ್ ಸರ್, ನಮ್ಮ ಪ್ರಾಪರ್ಟಿ ವಿಷಯ ಎಂತ ಆಯ್ತು? ಮಯೂರಿ ಅಪ್ಪನ ಹೆಸರಿಂದ ಮಯೂರಿ ಹೆಸರಿಗೆ ಮಾಡ್ಲಕ್ಕ? ಇಲ್ಲ ಮೇಡಮ್, ಅದು ಆಗೋದಿಲ್ಲ. ನಮ್ಮ ಈ ಸೋಮಣ್ಣ ಇದ್ದಾರಲ್ಲ, ಸಾಯೋ ಮುಂಚೆ ಅವ್ರ ಫಸ್ಟ್ ಹೆಂಡತಿ ಮಗ ಸಂಜಯ್ ಅಂತಿದ್ದಾರಲ್ಲ, ಅವ್ರಿಗೆ ಬರ್ದಿರ್ಬೇಕು. ಓ ಹೌದಾ? ಥ್ಯಾಂಕ್ ಯು. ವೆಲ್ಕಮ್. ಪ್ರಾಪರ್ಟಿನ ನಮ್ ಮಯೂರಿ ಹೆಸರಿ ಮಾಡೋಕೆ ಬೇರೆ ಎಂತ ಆಪ್ಷನ್ ಇಲ್ಲ? ಸಂಜಯ್ ಉಪ್ಪಲರಿಗಂತೂ ಆಗ್ತಿಲ್ಲ. ಒಂದು ವೇಳೆ ಸಂಜಯ್ ಒಪ್ರೆ ನಿಮ್ಮ ಮಗಳ ಹೆಸರಿಗೆ ಸೈನ್ ಆಗಿ ಕೊಡುಕ? ಅದು ಬಿಟ್ಟು ನಂಗೇನು ಅಂತ ಐಡಿಯಾ ಕಾಣ್ತಾ ಇಲ್ಲಪ್ಪ.
ಸರಿ ಹಂಗಾರೆ ಸರ್, ನಾನು ಮತ್ತೆ ಆಲೋಚನೆ ಮಾಡಿ ನಿಮ್ಗೆ ಫೋನ್ ಮಾಡ್ತೆ. ಸರಿ, ಎಂತ ಇದ್ರೂ ಆದಷ್ಟು ಬೇಗ ತಿಳಿಸಿ. ಇನ್ನೊಮ್ಮೆ ನಾನು ಆಯ್ತು, ಸಿಗ್ತೇನೆ. Bye. ಸರಿ. ಸಂಜಯ, ಸಂಜಯ. ಓ, ಎಂತ ಅಮ್ಮ? ಈ ಪತ್ರಕ್ಕೊಂದ್ ಸೈನ್ ಹಾಕ. ಎಂತ ಪತ್ರ ಅದ? ಅದ್ ಎಂತ ಪತ್ರ ರೇ ನಿಂಗೆ ಎಂತಕ್ಕೆ? ಅದು ಆಸ್ತಿ ಪತ್ರ, ನಂಗೆ ಗೊತ್ತಿತ್ತು, ನಾ ಸೈನ್ ಹಾಕುದಿಲ್ಲ. ಇಲ್ಕಣ, ನಂಗ್ ಸುಮ್ಮನೆ ಸಿಟ್ಟು ಬರ್ಸ್ಬೇಡ. ನಾ ಹೆಂಗಿನಳ ನಡಿ ನಿಂಗೆ ಗೊತ್ತು. ನಿಂಗೆ ನೀ ಎಲ್ಲಾರು ಸೈನ್ ಹಾಕದೇ ಇದ್ರೆ ನಿನ್ನ ಕೊಳ್ಳಕ್ಕೂ ಹೆಸರಲ್ಲ ನಾನು. ನೀವು ಹೆಂಗಿನಾರ ಅಂದಳಿ ಗೊತ್ತಿಪ್ಕೊ ನಾ ಸೈನ್ ಹಾಕುದಿಲ್ಲ ಅಂತದ್ದು. ದಿನ ಹಿಂಗೆ ಕಷ್ಟ ಅನ್ಬೋದು ಸಾವು ಬದಲು ಒಂದೇ ಸತಿ ಸತ್ರರಾಗ್ಲಿ ಇಲ್ಲ. ನೀವು ನಾನು ಕೊಂದ್ರು ಒಡ್ಡಿಲ್ಲ, ನಾ ಸೈನ್ ಹಾಕುದಿಲ್ಲ. ಎಂತ ಎಂತ ಸೈನ್ ಹಾಕುದಿಲ್ಲ ನೀನ? ಸೈನ್ ಹಾಕುದಿಲ್ಲ ನೀನ? ಸೈನ್ ಹಾಕುದಿಲ್ಲ ಅಮ್ರವ, ಸೈನ್ ಹಾಕುದಿಲ್ಲ ಅಮ್ರ. ಏಯ್, ಸೈನ್ ಹಾಕುದಿಲ್ಲ. ಎಂತದ? ಸೈನ್ ಹಾಕದಿದ್ರೆ ನಿನ್ನ ಬಿಡ್ತೇವಾಗಿತ್ತ ನಿಂಗೆ? ಮಯೂರಿ, 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 ಮಯೂರಿ ಎಂತಾಯ್ತು? ನಾ ಎಂತ ಮಾಡ್ಲ? ಮಗ 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 ಮಯೂರಿ, ಹೋಗು, ದೊಡ್ಡ ಗೋಣಿ ಚೀಲ ತಕೊಂಡ್ ಬಾ ಮಗ. ಹೋಗ್ ಮಗ, ಮಗ ಹೋಗ್. ಮಯೂರಿ, ಒಂದ್ ದೊಡ್ಡ ಗೋಣಿ ಚೀಲ ತಕೊಂಡ್ ಬಾ ಮಗ. ಹೋಗ್, ದೊಡ್ಡ ಗೋಣಿ ಚೀಲ ತಕೊಂಡ್ ಬಾ ಮಗ. ಹೋಗು. ಸರಿ, ಆಮೇಲೆ ಸಂಜೆ ಹೆಸರಲ್ಲಿ ಒಂದು ಆತ್ಮಹತ್ಯೆ ಚೀಟಿ ಬರ್ದಿಟ್ಟು ಅವನ ಆತ್ಮಹತ್ಯೆ ಮಾಡ್ಕೊಂಡ ಅಂಥೇಳಿ ಇಡೀ ಊರ್ ತುಂಬ ಸುದ್ದಿ ಹಬ್ಸ್ತು. ಇಷ್ಟೇ ನಡೆದ ಗುರುಗಳೇ. ಇದಕ್ಕೆ ನೀವೇ ಒಂದು ಪರಿಹಾರ ಕೊಡ್ಕು. ನೀವು ತಪ್ಪು ಮಾಡ್ರಿ ಮೇಡಮ್. ಹಣದ ಆಸೆಗೆಲ್ಲ ಹಿಂಗಿದೆಲ್ಲ ಮಾಡೋಕ್ಕಾಗಾಯ್ತು. ಆಯ್ತು. ತಕೊಂಡಿ ಇಲ್ಲಿ ಮೇಂಡನ್ನ. ಆ ಆತ್ಮದ ಎದುರು ಅಂಗೈನಲ್ಲಿ ಹಿಡ್ಕೊಂಡು ತೋರಿಸಿ. ಆ ಆತ್ಮ ಹೆದ್ರು ಓಡಿ ಹೋತ್ತು. ಸರಿ, ಆಯ್ತು, ಏನ್ ಹೆದರ್ಕೊಂಬೇಡಿ. ನಾಳೆ ನಾನು ನಿಮ್ಮ ಮನೆಗೆ ಬಂದು ಆ ಆತ್ಮನ ದಿಗ್ಬಂಧನದಲ್ಲಿಡ್ತೆ. ಗಂಟೆ 7 ಆಯ್ತು. 7:15 ನಿಮ್ಮೂರಿಗೆ ಲಾಸ್ಟ್ ಬಸ್. ನೀವಿನ್ ಹೊರಡಿ. ಆಯ್ತು ಗುರುಗಳೇ. ಆಯ್ತು, ಹೋಗಿ ಬನ್ನಿ. ನಾನಿನ್ ಬರ್ತೀನಿ. ಮಯೂರಿ ಅಕ್ಕ, ಉಂಬ ಬಾರ.
ನಾನ್ ಕಡಿ ಕುಂತೆ ನೀ ಊನ್ ಪುಟ್ಟಿ. ಪುಟ್ಟಿಯ ಏಗಳು ಇಲ್ದಿದ್ ಪ್ರೀತಿ ಇವತ್ತೆಂತ? ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ, ಭಯ ಅಷ್ಟೇ. ಅಯ್ಯೋ, ಅಮ್ಮ ಬೇರೆ ಇಲ್ಲ. ಇವತ್ ನಂಗೆ ಎಂತ ಕಾದಿತ್ತು. ಎಂತ ಅಂದೆ ಅಕ್ಕ? ಎಂತಿಲ್ಲ ನೀವುನ ನಾ ಕಡಿ ಕುಂತೆ. ಅಯ್ಯೋ ಗಂಟೆ ಹೊತ್ತಾಯ್ತು. ಈ ಅಮ್ಮ ಬೇರೆ ಇನ್ನೂ ಬರ್ಲ. ಈ ಜರ್ದಳು ಇಲ್ಲೇ ಇದ್ದಾಳೆ. ನಂಗ್ ಬೇರೆ ಜೋರ್ ಹಸು ಆತಿತ್ತು. ಅಪ್ಪ ಇವಳಿ ನಿದ್ರಿ ಒಂದ್ ಬೈ. ಇವಳು ಏಳುಗಳಿಗೆ ಪಟ್ಟ ಉಣ್ಕೊಂಡ್ ಬಾ. ಏ ಮಯೂರ್ಯಾ, ಬಿರಿಯಾನಿ ನಂಗಿಲ್ಯಾ? ನೀ ಆಗ ತಿಂದಿಯಲ್ಲ. ಆಗ ತಿಂದಿದ್ ಬಿರಿಯಾನಿ ನಾನಲ್ಲ, ರೋಹಿಣಿ. ಬಿರಿಯಾನಿ ಬೇಕಾ? ನೀ ತಗೋ, ನಂಗೆಂತ ಮಾಡಬೇಡ. ನಂಗ್ ಬಿರಿಯಾನಿ ಬೇಡ, ನಿನ್ ಬಿಸಿ ಬಿಸಿ ರಕ್ತ ಬೇಕು. ಬೇಡ ಬೇಡ ಬೇಡ, ನಂಗೆ ಎಂತ ಮಾಡಬೇಡ. ಬೇಡ 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 ಬೇಡ, ನಂಗೆಂತ ಮಾಡಬೇಡ. ನಂಗೆಂತ ಮಾಡಬೇಡ, ನಾ ಎಂತ ಮಾಡ್ಲಾ? ಬಂದ್ಯೋ, ನೀನು ಬಂದ್ಯೋ. ಅಬ್ಬಿ ಮಗಳನ್ನಿಬ್ರು ಒಟ್ಟಿಗೆ ತಕೋತಿ. ಬಾಬಾ ಏ ಸಂಜಯ, ಇನ್ನಿನ್ನಾಟ ನಮ್ಮ ಹತ್ರ ನೆಡುದಿಲ್ಲ. ಏ ಸಂಜಯ, ಇನ್ನ ನಿನ್ನ ಆತ್ಮ ಅಲ್ಲ, ನಿನ್ನ ಅಪ್ಪಯ್ಯನ ಆತ್ಮ ಬಂದ್ರು ನಮ್ಗೆಂತ ಮಾಡ್ಕೊಂಬಕಾತಿಲ್ಲ. ಗುರುಗಳು ಕೊಟ್ಟ ಲಿಂಬೆ ಹಣ್ಣಿತ್ತೀಗ ನನ್ ಕೈಯಂಗೆ. ಬಾಕಂಬ, ಎಲ್ಲಿದ್ದೆ ಬಾಕಂಬ. ಸಂಜಯ್, ನಿಮ್ಮ ಮನೇಲಿಪ್ಪದು ನಿನ್ನ ಆತ್ಮ ಅಲ್ಲ. ಎಂತಕ್ಕಂದ್ರೆ ನೀನು ಸಾಯಿಲ್ಲ. ನೀನೀಗ ಎಲ್ಲಿದ್ದೆ ಅಂದಳು ನಂಗೆ ಗೊತ್ತಿದ್ದು. ಮನೇಲಿಪ್ಪದು ಯಾರ ಆತ್ಮ ಅಂದಳು ನಂಗೆ ಗೊತ್ತು. ನೀನು ಸಾಯಿಲ್ಲ, ಬದುಕಿದ್ದಂದಳು ನಿನ್ನ ಚಿಕ್ಕಮ್ಮ ಗೊತ್ತಾರೆ. ಅವರಿನ್ನ ಹುಡ್ಕೊಂಡು ಬಂದು ಕೊಲ್ಲಕ್ಕೂ ಹೆಸಳಲ್ಲ. ಅವರಿಬ್ಬರಿಗೆ ಬುದ್ಧಿ ಕಲಿಸ್ತಾರೆ. ಆ ಆತ್ಮ ಮನೆಯಲ್ಲೇ ಇருக்கு. ಅದಕ್ಕೆ ನಾನು ಅವಳಿಗೆ ಯಾವುದೇ ಮಂತ್ರ ಹಾಕ್ತದ ಮಾಮೂಲಿ ಲಿಂಬೆ ಹಣ್ಣು ಕೊಟ್ಟು ಕಳಿಸಿದೆ. ನೀನು ನನ್ನ ಫ್ರೆಂಡ್, ನಿನ್ನ ರಕ್ಷಿಸುವ ಜವಾಬ್ದಾರಿ ನಂದು. ಸ್ವಾಗತ್ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಸೈಬ್ರಕಟ್ಟೆ. ನಮ್ಮಲ್ಲಿ ಸೌತ್, ನಾರ್ತ್ ಇಂಡಿಯನ್ ಹಾಗೂ ಚೈನೀಸ್ ಖಾದ್ಯಗಳು ದೊರೆಯುತ್ತವೆ. ಸ್ವಾಗತ್ ಫುಡ್ ನಾನ್ ವೆಜ್, ಚಿಕನ್, ಮಟನ್, ಫಿಶ್, ಮೊಟ್ಟೆ, ಜಾರಿ, ಮಳಿಸುಕ್ಕ. ಮನೆಯಲ್ಲಿ ಕುಳಿತು ಆರ್ಡರ್ ಮಾಡಿ. ರುಚಿ ರುಚಿಯಾದ ಖಾದ್ಯಗಳು ನಿಮ್ಮ ಮನೆಯ ಅಂಗಳಕ್ಕೆ. ಸೈಬ್ರಕಟ್ಟೆಯಿಂದ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಮನೆಯಲ್ಲಿ ಕುಳಿತು ವಾಟ್ಸ್ಆಪ್ ಮೂಲಕ ನಿಮ್ಮ ಫುಡ್ ಅನ್ನು ಆರ್ಡರ್ ಮಾಡಲು ಸಂಪರ್ಕಿಸಿ 9901774350 9980179833 7676644739. ಸ್ವಾಗತ್ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಸೈಬ್ರಕಟ್ಟೆ. ಸ್ವಾಗತ್ ಲಾಡ್ಜ್ ಸೈಬ್ರಕಟ್ಟೆ. ನಮ್ಮಲ್ಲಿ ಸುಸಜ್ಜಿತವಾದ ವ್ಯವಸ್ಥೆಯೊಂದಿಗೆ ಉತ್ತಮ ಗುಣಮಟ್ಟದ ರೂಮ್ಗಳ ವ್ಯವಸ್ಥೆ ಇದ್ದು, ಎಸಿ ಅಳವಡಿಸಿದ ಹಾಗೂ ನಾನ್ ಎಸಿ ರೂಮ್ಗಳು ಕೂಡ ಲಭ್ಯವಿರುತ್ತವೆ. ಸ್ವಾಗತ್ ಲಾಡ್ಜ್ ಸೈಬ್ರಕಟ್ಟೆ. ಎಸಿ ಅಂಡ್ ನಾನ್ ಎಸಿ ರೂಮ್ಗಳು ದೊರೆಯುತ್ತವೆ. ಸಂಪರ್ಕಿಸಿ 9901774350. ಶ್ರೀ ಗುರು ಕಿಂಗ್ಸ್ ಲೆಗ್ ಬಟ್ಟೆ ಮಳಿಗೆ ಕೋಟ. ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆಗಳು ದೊರೆಯುತ್ತವೆ.
ಮದುವೆ ಸಮಾರಂಭ ಇನ್ನಿತರ ಶುಭ ಕಾರ್ಯಗಳಿಗೆ ಬಟ್ಟೆ ಖರೀದಿಸಲು ಕೂಡಲೇ ಭೇಟಿ ಕೊಡಿ. ಶ್ರೀ ಗುರು ಕಿಂಗ್ಸ್ ಲೈಕ್ ಬಟ್ಟೆ ಮಳಿಗೆ ಕೋಟಾ. ವಿಳಾಸ ಕೋಟಾ ಹಿರಿಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ. ಹೋಟೆಲ್ ಶ್ರೀ ಚಿಕ್ಕಮ್ಮ ಫ್ಯಾಮಿಲಿ ರೆಸ್ಟೋರೆಂಟ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಅಪೂರ್ವ ಕಾಂಪ್ಲೆಕ್ಸ್, ಶ್ರೀ ದುರ್ಗಾ ಹೋಟೆಲ್ ಎದುರು, ಹೇರಾಡಿ, ಬಾರ್ಕೂರು. ಶುಭ ಸಮಾರಂಭಗಳಿಗೆ ನಮ್ಮಲ್ಲಿ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು. ಹೋಟೆಲ್ ಶ್ರೀ ಚಿಕ್ಕಮ್ಮ. ಸಂಪರ್ಕಿಸಿ 9632850488 9743345637. ಹೋಟೆಲ್ ಶ್ರೀ ಮಂದತ್ತಿ. ನಮ್ಮಲ್ಲಿ ರುಚಿಯಾದ ತಿಂಡಿ ತಿನಿಸುಗಳು, ಟೀ, ಕಾಫಿ, ಐಸ್ ಕ್ರೀಮ್, ಜ್ಯೂಸ್ ಮತ್ತು ರುಚಿಯಾದ ಊಟ ದೊರೆಯುತ್ತದೆ ಹಾಗೂ ಪಾರ್ಸಲ್ ವ್ಯವಸ್ಥೆ ಕೂಡ ಇರುತ್ತದೆ. ಸಂಪರ್ಕಿಸಿ ಹೋಟೆಲ್ ಶ್ರೀ ಮಂದತ್ತಿ 9686975120 9980909008. ನೀವಿಬ್ರು ಎಂತ ತಿಪ್ಪರುಲಾಗ ಹಾಕ್ರು ನಾನ್ ನಿಮ್ಮಿಬ್ರನ್ನ ಬಿಡುದಿಲ್ಲ. ನಿಮ್ಮಿಬ್ರಿಗಂತೆ ಕಾಣಿಸದೆ ನನ್ನ ಆತ್ಮಕ್ ಶಾಂತಿ ಸಿಕ್ಕುದಿಲ್ಲ. ಏ ಮಾಲತಿ, ನಿಮ್ಮಿಬ್ರನ್ನ ಹೀಗೆ ಸಾಯಿಸುದಿಲ್ಲ. ದಿನ ದಿನ ನರಳಿ ನರಳಿ ಸಾಯ್ಕ. ಒಂದು ಜೀವದ ಬೆಲೆ ಎಂತ ಅದಕ್ಕೆ ಅರ್ಥ ಆಯ್ಕು ನಿಮ್ಗೆ. ನಿಮ್ಮಿಬ್ರನ್ನ ತಕೊಂಡ್ ಹೋತಿ ನಾನ್. ಅಯ್ಯೋ, ಈ ಗುರುಗಳ ಸಮೇತ ಊರಂಗಿಲ್ಲ. ಫೋನ್ ಮಾಡ್ರು ಎತ್ತುದಿಲ್ಲ. ಎಲ್ಲಿ ಸತ್ತೇನೇನು? ಎಂತ ಮಾಡುದಂದೇಳಿ ಗೊತ್ತಾಗ್ತಿಲ್ಲ. ಆ ಬೀಡೆ ಮೇಲೆ ಸಂಜೆಯಿನ ಆತ್ಮ ಎಷ್ಟೊತ್ತಿಗೆ ಬತ್ತಂದೇಳಿ ಗೊತ್ತಾಗ್ತಿಲ್ಲ. ಅಮ್ಮ, ನಂಗ್ ಜೋರ್ ಹೆದ್ರಿಕೆ ಆತಿತ್ತ. ನೀ ಹೆದರ್ಕಂಡ್ಬೇಡ ಮಗ. ಇವತ್ತೊಂದಿನ ರಾತ್ರಿ ಕಳೀಲಿ. ನಾಳೆ ಬೆಳಿಗ್ಗೆ ಕೇರಳಕ್ಕೆ ಹೋಗಿ ಮಂತ್ರವಾದಿನ ಕರ್ಕೊಂಡ್ ಬಂದು ಈ ಸಂಜೆನ ಆತ್ಮಕ್ಕೊಂದ್ ಗತಿ ಕಾಣಿಸ್ತೇ ನಾನು. ಅಷ್ಟ್ರವರೆಗೆ ನೀವಿಬ್ರು ಬತ್ರ ಅಲ್ದನ ನಂಗ್ ಗತಿ ಕಾಣಿಸುವುದು. ಬಾಗ್ಲು ತಗಿ. ಬಾಗ್ಲು ಹೈಕಂಡ್ರು ಕೂಡ ನಿಮ್ಮ ಅಬ್ಬಿ ಮಗಳ ಮಿತ್ರನ್ ಮಾಡಿದ್ಯಾ? ನಿನ್ ಮ್ಯಾಲಿ ಒತ್ತಿ ರಕ್ತ ಕುಡಿತಿ. ಬಾಗ್ಲು ತಗಿಯಾ, ನಿನ್ ತಕೊಂಡ್ ಹೋತಿ. ಬಾಗ್ಲು ತಗಿ, ಬಾಗ್ಲು ತಗಿ. ಏನ ಎಲ್ಲ ನೀ ಎಣ್ಸ್ಕೊಂಡಾಗೆ ಅರ್ಥನ್ ಮಾಡಿದ್ಯಾ? ನಿನ್ನೇನ್ ಯಾರು ಹೇಳೋರ್ ಕೆಂಬರ್ ಇಲ್ಲ ಅನ್ ಮಾಡಿದ್ಯಾ? ಬಾಗ್ಲು ತಗಿಯಾ, ಬಾಗ್ಲು ತಗಿ. ನಿನ್ ರಗ್ಲಿ ತೆಗ್ದು ಕೊಡ್ತಿ. ಬೇಡ ಬೇಡ, ನಂಗೆಂತ ಮಾಡ್ಬೇಡ. ತಪ್ಪಾಯ್ತಣ್ಣ, ಬೇಡ, ನಂಗೆಂತ ಮಾಡ್ಬೇಡ. ಕೊಲ್ಬೇಡ ಅಣ್ಣ. ನಾನು ಅಮ್ಮ ಸೇರ್ಕೊಂಡು ನಿನ್ನ ಸಾಯಿಸಿದ್ದ. ಇಲ್ಲ ಮರತಿ, ನಾ ಸಾಯಿಲ್ಲ. ಇಲ್ಕಣ ನಿನ್ನೆದ್ರೆ ಗುಂಡ್ ಕಲ್ಕೊಂಡಾಗ ನಿಂತಿದ್ದಿ. ಹೌದು ಮಯೂರಿ, ಸಂಜೆ ಏನು ಸತ್ತಿಲ್ಲ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಇವಳನ್ನು ಕರ್ಕೊಂಡ್ ಬಂದ್ರಾ? ಅವನ್ ತಂಗಿನ ಅವ್ನ್ ಕರ್ಕೋಬಾರ್ದೆ, ಮತ್ ಬೆಂಗಳೂರು ಬಿಟ್ಟಿ ಅಂತ. ಏನು ತಂಗಿನ? ಹೌದು ಮಯೂರಿ, ಶ್ವೇತಾ ನನ್ನ ತಂಗಿನೇ. ನಿಂಗು ನಿನ್ನ ಅಮ್ಮನಿಗೂ ಬುದ್ಧಿ ಕಲಿಸ್ಬೇಕಂತ ಮಾಡಿರೋ ಪ್ಲಾನ್ ಇದು.
ಅಣ್ಣ ನಿಂಗ್ ದೀಕ್ಷಿತ್ ಹೆಂಗ್ ಗೊತ್ತ? ನಿನ್ ಕಾಲ್ ಹೆಂಗ್ ಸಮ ಆಯ್ತ? ದೀಕ್ಷಿತ್ ನಾನು ಸಣ್ಣತಿಲಿನ ಫ್ರೆಂಡ್. ಅವನು 5ನೇ ಕ್ಲಾಸ್ ಮುಗಿಸಿ ಅಪ್ಪ ಎಮ್ಮನೊಟ್ಟಿ ಬೆಂಗಳೂರಿಗೆ ಹೋದ. ಸಂಜೆ ಕಾಲ್ ಹೇಗೆ ಸರಿ ಐತಂದ್ರೆ, ಒಂದಿನ ಅವ ನಿನ್ನ ಮೊಬೈಲಿಂದ ನನಗೆ ಕಾಲ್ ಮಾಡಿದ್ದ. ಕಾಲ್ ಮಾಡಿ ನನಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ, ನನ್ನ ಈ ಬೆಂಗಳೂರಿಂದ ಬಂದು ಕರ್ಕೊಂಡು ಹೋಗಂತ ಹೇಳಿದ. ನಾನು ಅದಕ್ಕೆ ಮಾರನೇ ದಿನನೇ ಹೊರಟೆ. ನಾವು ಹೊರಟು ಬರುವಾಗ ಅದು ಯಾರು ಮರ ಮಂಚ ಅಲ್ಲಾಡಿಸುವುದು? ಮಂಚನ ಸ್ವಲ್ಪ ಕಣ್ಬಿಟ್ಟು ನೋಡು. ನಿಮ್ಮ ಊರಿಗೆ ಇನ್ನು ಎಷ್ಟು ದೂರ ಆಗತ್ ಮಗ? ಇನ್ನೊಂದು 30 ಕಿಲೋಮೀಟರ್ ಆಗ್ಬೋದು ಮಗ. ಅಯ್ಯಬ್ಬ, ಇನ್ನು 30 ಕಿಲೋಮೀಟ್ರಾ? ಕೂತ್ ಬೆನ್ನೆಲ್ಲ ನೋವು ಸ್ಟಾರ್ಟ್ ಆಯ್ತು ಮಗ. ಬೆನ್ನು ನೋವು ಬರ್ಲಿಕ್ಕೆ ನೀನೆಂತ ಗರ್ಭಿಣಿ ಹೆಂಗಸನ? ಹೌದಪ್ಪ, ಹೆಂಗಸ್ರಿ ಮಾತ್ರ ಬೆನ್ನಿರೋದೇನೋ, ನಮ್ಗಲ್ಲ ಇಲ್ವೇನೋ. ಓ ಶಿಟ್, ಈ ಪ್ಲೇಸಲ್ಲಿ ದೆವ್ವ ತಿರ್ಗಾಡ್ತಿರ್ತಂತೆ ಕಣ್ರು. ಹೌದು, ಮೊನ್ನೆ ನನ್ನ ಕಸಿನ್ ಈ ದಾರಿಯಲ್ಲಿ ಬೈಕ್ನಲ್ಲಿ ಬರ್ತಿರ್ಬೇಕಾದ್ರೆ ನಾಯಿ ರೂಪದಲ್ಲಿ ದೆವ್ವ ಅಡ್ಡ ಬಂತಂತೆ ಕಣ್ರು. ಆಮೇಲೆ ಸಡನ್ಲಿ ಬ್ರೇಕ್ ಹಾಕಿ ಸ್ಕಿಡ್ ಆಗಿ ಬಿದ್ದಂತೆ ಕಣ್ರು. ಈಗ ಎಂತದ? ಸ್ವಲ್ಪ ಸುಮ್ಮನೆ ಮಾರಯ್ಯ. ಈಗ ಕೆಲವರು ರಾತ್ರಿ ವೇಳೆ ಹೊಟ್ಟೆ ತುಂಬ ಕುಡಿಯುವುದು, ರೋಡಿಗೆ ಬರುವುದು, ರೋಡಿಗೆ ಬಂದ್ಮೇಲೆ ಗಾಡಿ ತಗೊಂಡು ಹೋಗುವುದು, ಅಲ್ಲೇ ಸ್ಕಿಡ್ ಆಗಿ ಬೀಳುವುದು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತುಂಟಾ? ನಿನ್ನೆ ರಾತ್ರಿ ರೋಡಲ್ಲಿ ಹೋಗುವಾಗ ಭೂತ ನಾಯಿಯ ರೂಪದಲ್ಲಿ ಬಂತಂತ ಹೇಳುದು ಮಾರ. ಅವರ ಕರ್ಮ, ಅವರು ಕುಡಿದ್ಮೇಲೆ ಅವರ ಬಾಡಿ ಆಧರಿಸ್ಕೊಳ್ಲಿಕ್ಕೆ ಆಗುದಿಲ್ಲ, ಇನ್ನು ಗಾಡಿ ಆಧರಿಸ್ಕೊಳ್ತಾರ ಪಾಪ. ಲೈಟ್ ಆನ್ ಆಯ್ತು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಒಡ. ಜಗ್ಗು, ನಿಂದು ಮತ್ತು ರಮ್ಯಂದು ಲವ್ ಏನಾಯ್ತು? ನಡೀತಾ ಇದೆ ಮಗ. ಅವಳೊಂಥರ ಗಿಳಿ ಮರಿ ಇದ್ದಂಗೆ, ಅವಳನ್ನ ಜೋಪಾನವಾಗಿ ನೋಡ್ಕೊಳ್ಳೋದೇ ನನ್ನ ಆಸೆ. ಓ ಪರವಾಗಿಲ್ವೇ? ಜೋಪಾನವಾಗಿ ನೋಡ್ಕೊಂಬಾರ, ಏನು ತೊಂದ್ರೆ ಇಲ್ಲ. ಆದ್ರೆ ಅವಳ ಹತ್ರ ಕಿಸ್ ಮಾತ್ರ ಕೇಳ್ಬೇಡ, ಆಯ್ತಾ? ಅದೇ ಕೇಳ್ಬಾರ್ದು. ಅವನ್ ಲವರ್ ಹತ್ರ ಅವನ್ ಕೇಳಿದ್ರೆ ಏನ್ ತಪ್ಪು? ಕೇಳಿದ್ರೆ ಏನ್ ತಪ್ಪಿಲ್ಲ ಮಾರಾಯ. ಆದ್ರೆ ಮೊದಲೇ ಹೇಳಿದ್ದಾನೆ ಅವನು, ನನ್ನ ಲವರ್ ಗಿಳಿ ಮರಿ ಇದ್ದಾಗೆ ಅಂತ. ಇನ್ನೆಲ್ಲಾದ್ರೂ ಕಿಸ್ಸು ಕೇಳಿ ಅವಳ ಕೊಕ್ಕು ತಾಗಿ ಗಾಯ ಆಗೋದಿಲ್ವನ? ನನ್ನ ಮಗನೇ, ಇರು ನನ್ ಕಾಲೇ ಎಳಿತಿದ್ಯಾ? ಅಯ್ಯೋ ಭಗವಂತ, ಎಂತ ಡೈಲಾಗ್ ಮಾರೆ, ಸೂಪರ್ ಡೈಲಾಗ್ ಮಾರೆ. ಅದಿರ್ಲಿ ಕಿರಣ್, ನಿನ್ ಲವ್ ಏನಾಯ್ತು? ಅದು ಹೊಗೆ ಮಾರಾಯ, ಹೊಗೆನಾ? ಜಗ್ಗುದಾದ್ರು ಅವಳಿಂದ ಅವನೇ ಬಿದ್ದಿದ್ದು, ಆದ್ರೆ ನಿಂದ ಹಾಗಲ್ವಲ್ಲ. ಅವಳೇ ನಿನ್ನ ಹಿಂದೆ ಬಿದ್ದು ನೀನ್ ಇಲ್ಲಂದ್ರೆ ನಾನು ಬದುಕಲ್ಲ, ನೀನೇ ನನ್ನ ಪಂಚಪ್ರಾಣ ಅಂತಿದ್ಲು. ನಾನು ಮೊದ್ಲು ಹಾಗೆ ಅನ್ಕೊಂಡೆ, ಖುಷಿ ಆಗಿದ್ದೆ. ಆಮೇಲೆ ಗೊತ್ತಾಯ್ತು ಪಂಚ ಪ್ರಾಣ ಅಂದ್ರೆ 5 ಪ್ರಾಣ, ನಾನು 5ನೇ ಪ್ರಾಣ ಅಂತ. ವಾವ್, ನೀನೆಲ್ಲಾದ್ರೂ ಫಿಲ್ಮ್ ಡೈಲಾಗ್ ಬರ್ದ್ರೆ ಖಂಡಿತ ಆ ಫಿಲ್ಮ್ ಹಿಟ್ ಆಗುತ್ತೆ. ನಮ್ಗೆಲ್ಲ ಯಾರು ಅವಕಾಶ ಕೊಡ್ತಾರೆ ಕಣೋ? ಪ್ರತಿಭೆ ತಾಳ್ಮೆ ಇದ್ರೆ ಯಾವತ್ತಾದ್ರೂ ಒಂದಿನ ಅವಕಾಶ ಸಿಗುತ್ತೆ ಮಗ. ನೀ ಇಷ್ಟೆಲ್ಲ ಹೇಳ್ತೀಯಲ್ಲ ಮಗ, ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಇರುವ ವ್ಯತ್ಯಾಸ ಏನ್ ಹೇಳಿ ನೋಡು. ಈ ಹಣ ಕಟ್ಟಿ ಎಕ್ಸಾಮ್ ಬರೆದು ಪಾಸ್ ಆಗಿ ಸಂಸಾರದ ನೌಕರಿ ಪಡೆಯುವುದೇ ಲವ್ ಮ್ಯಾರೇಜ್. ಯಾವುದೇ ಪರೀಕ್ಷೆ ಬರೆಯದೆ ಖಾಲಿ ಇಂಟರ್ವ್ಯೂ ಅಟೆಂಡ್ ಆಗಿ ಸಂಸಾರದ ನೌಕರಿ ಪಡೆಯುವುದೇ ಅರೇಂಜ್ ಮ್ಯಾರೇಜ್. ವಾವ್, ಏನು ಹೇಳ್ದೆ ಗುರು, ಸೂಪರ್. ಜಗ್ಗು, ನಮ್ ದರ್ಶನ್ಗೆ ಯಾವ್ದೋ ಒಂದು ಹುಡುಗಿ ಕಾಳಾಗ್ತಿತ್ತಂತಲ್ಲ, ಏನಾಯ್ತದು? ಆ ಹುಡುಗಿ ಸರಿ ಇಲ್ಲ ಅಂತೆ, ತುಂಬಾ ಜನ ಹುಡುಗರು ಕಾಂಟ್ಯಾಕ್ಟ್ ಇದೆ ಅಂತೆ. ನಿಜ ಮಗ, ನಂಗೂ ಯಾರೋ ಹೇಳ್ತಿದ್ರು. ಅಷ್ಟಿಲ್ದೆ ಹೇಳ್ತಾರ ದೊಡ್ಡವರು, ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತ. ಸುಳ್ಳು, ಐ ಕಾಂಟ್ ಬಿಲೀವ್ ದಿಸ್. ಏನ್ ಸುಳ್ಳು? ಆ ಹುಡುಗಿ ಆತರ ಅಲ್ವಾ? ಅದಲ್ಲ, ಈ ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ ಅಂತ ಹೇಳಿದ್ರಲ್ಲ, ಅದು ಸುಳ್ಳು ಅಂತ ಹೇಳಿದ್ದು. ಬೆಂಕಿ ಇಲ್ದಿದ್ರು ಹೊಗೆ ಆಡ್ತದೆ. ಅದೇ ಹೇಗ್ ಮಾರೆ? ಈ ಚಳಿಗಾಲದಲ್ಲಿ ಬೆಳಿಗ್ಗೆ ನಾವು ಹೊರಗೆ ಬಂದಾಗ ಹಾ ಅಂದಾಗ ಬಾಯಿಯಲ್ಲಿ ಹೊಗೆ ಬರುವುದಿಲ್ವನ? ಬಾಯಿ ಒಳಗೆ ಯಾರು ಬೆಂಕಿ ಕೊಟ್ಟಿರ್ತಾರ? ಏನ್ ಕಾಮಿಡಿ ಮಾರೆ, ನೀನೊಬ್ಬ ಜೊತೆಗಿದ್ರೆ ಎಷ್ಟು ದೂರ ಬೇಕಾದ್ರೂ ಲಾಂಗ್ ಡ್ರೈವ್ ಹೋಗ್ಬೋದು.
ಹೇ ಅಲ್ಲಿ ನೋಡ್ರು, ಮಾತಾಡ್ಬೇಡಿ. ನೀವಿಬ್ರು ಚೀಲ ಎಸ್ತು ಹೋದ್ಮೇಲೆ ನಾವು 3 ಜನ ಕಣಿವೆ ಇಳಿದು ನೋಡಿದ್ವಿ. ಆ ಗೋಣಿ ಚೀಲದಲ್ಲಿ ಇರೋದು ಸಂಜಯ್ ಅಂತ ಗೊತ್ತಾಯ್ತು. ಅದೃಷ್ಟವಶಾತ್ ಸಂಜಯ್ ಉಸಿರಾಡ್ತಿದ್ದ. ಅದೇ ಕೂಡಲೇ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಆ ದೇವರು ಒಳ್ಳೆಯವರಿಗೆ ಕೆಟ್ಟದ್ದು ಮಾಡಿದ್ರು, ಅದರಲ್ಲೂ ಕೂಡ ಒಳ್ಳೆದನ್ನೇ ಮಾಡ್ತಾನೆ ಅನ್ನೋ ಮಾತು ನಿಜವಾಯ್ತು. ಯಾಕಂದ್ರೆ ನೀವು ಆ ದಿನ ಚೀಲ ಎಸೆದ ರಭಸಕ್ಕೆ ಸಂಜಯ್ ಕಾಲು ಮರಕ್ಕೆ ತಾಗಿ ಅವನ ಟ್ವಿಸ್ಟ್ ಆದ ಕಾಲು ಸ್ಟ್ರೈಟ್ ಆಯ್ತಂತೆ. ಆಮೇಲೆ ಡಾಕ್ಟ್ರು ಆ ಕಾಲನ್ನು ಆಪರೇಷನ್ ಮಾಡಿ ಸರಿ ಮಾಡಿದ್ರು. ಸಂಜಯ್ ಅವತ್ತು ನಿನ್ನ ನಂಬರಿಂದ ಕಾಲ್ ಮಾಡಿದ್ನಲ್ಲ, ಅದೇ ನಂಬರ್ ಇಟ್ಕೊಂಡು ನಿನ್ನ ಪ್ರೀತಿಯ ಬಲೆ ಬೀಳ್ಸ್ಕೊಂಡು ನನ್ನ ಗೆಳೆಯನಿಗೆ ಆದ ಅನ್ಯಾಯಕ್ಕೆ ಪ್ರತಿಕಾರ ತೀರ್ಸ್ಕೊಳ್ಬೇಕಂತೇಳಿ ನಿನ್ನನ್ನು ಮದುವೆ ಆಗ್ತೇನೆ ಅಂತೇಳಿ ನಾಟಕ ಆಡಿ ನಿನ್ನನ್ನು ಬೆಂಗಳೂರಿಗೆ ನಿನ್ನ ಅಮ್ಮನ್ನು ಕರ್ಸ್ಕೊಂಡೆ. ನಾನು ಬೇರೆ ಶ್ರೀಮಂತ ಹುಡುಗ, ನನ್ನ ಹಣ ಆಸ್ತಿಗೋಸ್ಕರ ಆದ್ರೂ ನೀವು ಬಂದೇ ಬರ್ತೀರಂತ ಚೆನ್ನಾಗಿ ಗೊತ್ತಿತ್ತು. ನಿಂಗೊಂದು ವಿಷಯ ಗೊತ್ತಾ? ನೀವಿಬ್ರು ಎಷ್ಟೇ ಕಷ್ಟ ಕೊಟ್ರು ಸಂಜಯ್ ಮಾತ್ರ ನಿಮ್ಮ ಹಿತವನ್ನೇ ಬಯಸ್ತಿದ್ದ. ನಾವೆಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ನಿಮ್ಮಿಬ್ರು ನೋಡ್ಲೇಬೇಕು ಅಂತ ಹೇಳಿ ಬೆಂಗಳೂರಿಂದ ನಮ್ಮಿಬ್ರನ್ನ ಇಲ್ಲಿ ಕರ್ಕೊಂಡು ಬಂದ. ಕಷ್ಟ ಕೊಟ್ರು ನನ್ನ ಕಾಣ್ಕೊಂತ ಬಂದಿಯಲ್ಲ, ತಪ್ಪಾಯ್ತಣ್ಣ. ದೊಡ್ಡ ಪಾಪಿ ಅಣ್ಣ ನಾವು. ಹೇಳ್ ಮಗ ಹೇಳ್. ಮಗನೇ ಸಂಜಯ. ಅಮ್ಮ ನೀವು ನನ್ನ ಕಾಲಿ ಬಿಡಕ್ ಆಗಮ್ಮ. ನಾ ನಿಮ್ಮ ಮಗ ಅಮ್ಮ. ನೀವು ನನ್ನ ಕಾಲಿ ಬಿದ್ರೋದ್ ನಂಗೆ ಶ್ರೇಯಸ್ ಅಲ್ಲಮ್ಮ. ನೀವು ನನ್ನ ಕಾಲಿ ಬೀಳ್ಬೇಡಿ. ನಿನ್ನೀ ಗುಣ ನನ್ನ ಈ ಕೆಟ್ಟ ಮನ್ಸಿಗೆ ಅರ್ಥ ಇಲ್ಲಲ್ಲ. ನನ್ ಕ್ಷಮಿಸ್ಬೇಡು ಮಗನೇ. ಇರ್ಲಿ ಅಮ್ಮ ನೀವು ಬದ್ಲಾರಿ ಅಲ್ದ, ನಂಗಷ್ಟೇ ಸಾಕು. ಮಯೂರಿ, ದೆವ್ವ ಆತ್ಮ ಅಂತಿದ್ದೆಲ್ಲ ಏನಾಯ್ತು? ಯಾರ ಆತ್ಮ ಅದು? ಎಂತ ಅಂತ ಗೊತ್ತಿಲ್ಲ. ಇಷ್ಟು ದಿನ ಅಣ್ಣನ ಆತ್ಮನೇ ಅಂತ ಅನ್ಕೊಂಡಿದ್ವಿ. ಯಾರಮ್ಮ ಅದು? ಅದು ಮತ್ಯಾರು ಅಲ್ಲ, ನನ್ ಮಾವ MLA ರಂಗಪ್ಪನ ಆತ್ಮ ಅದು. ಅವ್ರಿಗೆಂತ ಮಾಡಿರಮ್ಮ ನೀವು? ನಾವೆಂತ ಮಾಡ್ಲ ಮಗ, ನಾವೆಂತ ಮಾಡ್ಲ. ಅವನ್ ಸತ್ರ ಮೇಲೆ ಅವನ್ ಮಗಳನ್ನ ತಕೊಂಡೋಗಿ ಆಶ್ರಮಕ್ಕೆ ಸೇರಿಸಿ ಬಂತು. ಬೆಂಗಳೂರಿಂದ ವಾಪಸ್ ಬಂದ್ಮೇಲೆ ಆಶ್ರಮದಿಂದ ವಾಪಸ್ ಕರ್ಕೊಂಡ್ ಬಂತು. ಶಾಲೆಗೆ ಕಳಿಸ್ಲ ಅವಳನ್ನ. ಮನೆಗ್ ಕೆಲ್ಸ ಮಾಡೋರು ಯಾರಿಲ್ಲ ಅಂದಳಿ ಚಿತ್ರ ಹಿಂಸೆ ಕೊಡ್ತು. ಅದಕ್ಕೆ ನನ್ ಮಾವನ ಆತ್ಮ ಈಗ ರೋಹಿಣಿ ಮೇಲೆ ಬಂದಿತ್ತು. ಅವಳನ್ನ ಕಾಪಾಡೋಕೆ, ನಮ್ಮನ್ನ ಕೊಲ್ಲೋಕೆ. ಆ ಆತ್ಮ MLA ರಂಗಪ್ಪಂದಲ್ಲ. ಓ ವಿಜಯ್, ಸರಿಯಾದ ಸಮಯಕ್ಕೆ ಬಂದೆ ಮರೆ, ಬಾ. ನಿಂಗೆ ಗುರುಗಳು ಹೆಂಗ್ ಪರಿಚಯ? ನಾನು ಸಂಜಯ್ ವಿಜಯ್ ಮೂವರು ಬಾಲ್ಯ ಸ್ನೇಹಿತರು. ಸಂಜಯ್,
ರೋಹಿಣಿ ದೇಹದಂಗಿಪ್ಪೋ ಆತ್ಮ ಬೇರೆ ಯಾರದ್ದು ಅಲ್ಲ, ನಿನ್ನ ಅಪ್ಪಂದು. ನಮ್ಮಪ್ಪಂದ? ನಮ್ಮ ಯಜಮಾನ್ರದ್ದ? ಹೌದ್ ಮೇಡಮ್, ನೀವು ಮತ್ತೆ ರಂಗಪ್ಪ ಸೇರಿ ಅವ್ರನ್ನ ಕೊಂದ್ರಿ. ಅದಕ್ಕೆ ಅದು ಈ ಮನೆ ಬಂದು ಸೇರ್ಕೊಂಡಿದ್ದು. ಎಲ್ಲರ ಕಷ್ಟಕ್ಕೂ ಮರುಗು ಮನಸ್ಸು ಅವರದ್ದು. ಹಾಂಗಾಗಿ ರೋಹಿಣಿಗೆ ನೀವಿಬ್ರು ಕೊಡ್ತಿದ್ದ ಕಷ್ಟ ಕಾಂಬುಕ ಇದೆ. ಈ ಮನೆಗೆ ಬಂದು ಅವಳು ದೇಹದೊಳಗೆ ಸೇರ್ಕೊಂಡು ನಿಮ್ಮಿಬ್ಬರನ್ನ ಕೂಲ್ಕಂದಳಿ ಬಣ ತೊಟ್ಟಿತು. ವಿಜಯ್, ನನ್ನ ಅಪ್ಪನ ಕೊಲೆ ಮಾಡೋದಲ್ಲ ವಿಜಯ್, ಅವ್ರ ಹಾರ್ಟ್ ಅಟ್ಯಾಕ್ ಆಯ್ಸೋತದ್ದು. ಇಲ್ಲ ಸಂಜಯ್, ನಿನ್ನ ಅಪ್ಪನ್ನ ಹಾರ್ಟ್ ಅಟ್ಯಾಕ್ ಆಗೋ ರೀತಿಲಿ ಕೊಲೆ ಮಾಡಿದ್ದು. ಇಲ್ಲ ವಿಜಯ್, ಇದನ್ನ ನಾನು ನಂಬುದಿಲ್ಲ ವಿಜಯ್. ಹೌದು ಸಂಜಯ್, ನೀ ನಂಬಲೇಬೇಕು. ಹೌದು ಮಗ, ಗುರುಗಳು ಹೇಳದ್ದು ಒಂದೊಂದು ಮಾತು ಸತ್ಯ. MLA ರಂಗಪ್ಪ ನನ್ನ ಅಮ್ಮನ ತಮ್ಮ, ಅಂದ್ರೆ ನನ್ನ ಮಾವ. ಅವರಿಗೂ ನಂಗೂ ಮೊದ್ಲಿಂದಾನು ಸಂಬಂಧ ಇದ್ದಿತ್ತು. ಆಸ್ತಿ ಆಸೆಗೋಸ್ಕರ ನಿನ್ನ ಅಪ್ಪನ ಮದಿ ಆದ್ಮೇಲೂ ನಮ್ಮಿಬ್ಬರ ಸಂಬಂಧ ಹಾಗೆ ನಡೀತಿದ್ದಿತ್ತು. ಮಾವ ಏಗಳಿಗೂ ನಮ್ಮನಿ ಬಂದು ಹೋಗ್ತಾ ಇದ್ದೀವಿ. ನಿನ್ ಹೆಂಗಾರು ಕೊಂದು ಆಸ್ತಿ ಮನಿ ಎಲ್ಲ ಒಳಗೈ ಕಣ್ಕಂದಳಿ ಹೇಳಿ ನಿನ್ ಕೊಲ್ಲುಕ್ಕೆ ನನ್ ಮಾವ ಒಂದ್ ಪ್ಲಾನ್ ಮಾಡ್ರ. ಆರೆ ಅವತ್ತು ಮಾಲು, ನಾನು ಮಾಡೋದು ಪ್ಲಾನ್ ಪ್ರಕಾರ ಸಂಜೆನ್ ಮುಗಿಸಿಬಿಟ್ರೆ ಈ ಮನೆ ತೋಟ 40 ಎಕರೆ ಜಾಗ ಎಲ್ಲ ನಮ್ಮದೇ ಆತು. ಅವನು ಸತ್ರ ಮೇಲೆ ನೀ ಹೆಂಗಾರು ಮಾಡಿ ನಿನ್ನ ಗಂಡನ ನೈಸ್ ಮಾಡ್ಕೊಂಡು ಈ ಆಸ್ತಿನೆಲ್ಲ ನಿನ್ನ ಹೆಸರಿ ಮಾಡ್ಕೊ. ಕಡಿಕೆ ನಾನು ನೀನು ನಮ್ಮ ಮಕ್ಕಳು ನೆಮ್ಮದಿಯಾಗಿರ್ಲಕ್ಕ. ರೋಹಿಣಿ ಮತ್ತು ಮಯೂರಿ ಇಬ್ಬರು ನನ್ನ ಮಕ್ಕಳೇ, ಆರೆ ಅಮ್ಮ ಮಾತ್ರ ಬೇರೆ ಬೇರೆ ಅಷ್ಟೇಯ. ಥೂ, ನಾಚಿಕೆ ಸತ್ತರೆ. ಆರೆ ನಾವು ಹಾಕದ ಸ್ಕೆಚ್ ಮಿಸ್ ಅಪ್ಕಾಗ. ಆ ವಿಷಯ ನಂಗೆ ಬಿಟ್ಬಿಡ, ನಾ ಕಣ್ಕಂತನ. ಅವಂದು ಕೊಲೆ ಅಂತೇಳಿ ನಮ್ಮಿಬ್ರಿ ಮಾತ್ರ ಗೊತ್ತಿರತ್. ಕಾಂಬರ್ ಕಣ್ಣಿಗೆ ಅವಂದು ಸಹಜ ಸಾವ ಇರತ್ ಕಾಣ್ಬೇಕಾರೆ. ನೀ ಅಂತ ಕೆದರ್ತೀಯ, ನಾನೆಲ್ಲ ವ್ಯವಸ್ಥೆ ಮಾಡ್ತನ. ಅದ್ರಂಗೆಲ್ಲ ನೀವು ಹುಷಾರು. ಎಂತ ಮಾಡ್ತಿದ್ದೆ ನೀನು? ಮಾವ ತಲೆನೋವು ಅಂತ ಇದ್ದೀರಿ, ಅದಕ್ಕೆ ಒಂಚೂರು ಮಸಾಜ್ ಮಾಡ್ತಾ ಇದ್ದಿದೆ. ಮುಚ್ಚ ಬಾಯ್, ಸಾಕು ನಿನ್ನ ಹರ್ಮೈಕ. ನಿಮ್ಮಿಬ್ಬರ ನಾಟಕ ನಂಗೆಲ್ಲ ಗೊತ್ತಿತ್ತು. ನನ್ನ ಮಗನಿಗೆ ಅಮ್ಮನ ಪ್ರೀತಿ ಸಿಕ್ಕುದಿಲ್ಲ ಅಂದೇಳಿ ನೀನನ್ನು ಮದುವೆ ಮಾಡ್ಕೊಂಡು ಬಂದದ್ದು. ಒಂದು ದಿವಸ ಏನಾದ್ರು ನೀನು ಅವನಿಗೆ ಅಮ್ಮನ ಪ್ರೀತಿ ತೋರಿಸಿದ್ಯಾ? ಇಲ್ಲ, ನೀ ಪ್ರೀತಿ ತೋರಿಸುದಿಲ್ಲ. ಬೇಡ, ನೀ ತೋರಿಸುದೇ ಬೇಡ. ಒಂದ್ ನೆನ್ಪಿಟ್ಗಣಿ, ನಿಮ್ಮಿಬ್ರು ವಕ್ರದೃಷ್ಟಿ ಎಲ್ಲಾದ್ರೂ ನನ್ನ ಮಗನ ಮೇಲೆ ಬಿತ್ತ ಹೌದಂತಾರೆ ನಾನ್ ಸುಮ್ಮನೆ ಹಾಕಂತಿಲ್ಲ. ನಿಮ್ಮಿಬ್ರು ಮ್ಯಾಳಿ ಮೆಟ್ಟಿ ರಕ್ತ ಕುಡಿತಿ. ಕಾಂಬ ಯಾರ ರಕ್ತ ಯಾರು ಕುಡಿತಾರ ಅಂದೇಳಿ. ಮಾಲತಿ, ಮೊದ್ಲ ನಾವಿಬ್ರು ಮುಗಿಸ್ಕಾದ ಸಂಜೆಯನ್ನಲ್ಲ, ಈ ಸೋಮಣ್ಣನ. ಬೇಡ ಮಾವ, ನಂಗೆ ಹೆದರಿಕೆ ಆಗ್ತಾ ಇತ್ತು. ಮಾಲತಿ, ನೀನ್ ಎಂತಕ್ಕೆ ಹೆದರ್ಕಂತೆ? ಅದು ನಾನು 20ಗೆ, ಅದೆಲ್ಲ ನಾನು ಕಣ್ಕಂತನ. ಈಗ ನಾನು ಮನೆಗೆ ಹೋತೆ, ಮಗಳು ಒಬ್ಳೇ ಇದ್ದಾಳು. ಅಕ್ಕ ಬತ್ತೇಕ? ಮಯೂರಿ, ಅಪ್ಪ ಎಂತ ಮಾಡ್ತಿದ್ದೆ?
ಎಂತಿಲ್ಲಪ್ಪ, ನೀವು ನಂಗೆ ಕೊಟ್ಟಿದ್ದ ದುಡ್ಡು ಖಾಲಿ ಆಯ್ತಾ, ಅದಕ್ಕೆ ಅಣ್ಣನ ಪರ್ಸಿದ ದುಡ್ಡು ತೆಗಿತಿದ್ದೆ. ನಿಂಗೆ ದುಡ್ಡು ಬೇಕಾರೆ ನನ್ನ ಹತ್ರಕ್ಕೆ, ಅವನ ಪರ್ಸಿಗೆಲ್ಲ ಕೈ ಹಾಕೋಬೇಡ. ಏನು ಎಲ್ಲ ಅಬ್ಬಿದೆ ಬುದ್ಧಿ ಬಂದಿತ್ತಲ್ಲ ಮರತಿ ನಿಂಗೆ, ಒಂದು ಚೂರಾರು ಅಪ್ಪನ ಬುದ್ಧಿ ಬಂದಿತ್ತ ನಿಂಗೆ? ಹಾಂಗಲ್ಲ ಪಪ್ಪ, ಅಣ್ಣಂಗೆ ಖರ್ಚಿಲ್ಲಲ್ಲ ಅದಕ್ಕೆ ತಕೊಂಡದ್ದು. ಅವನ ದುಡ್ಡು ನೀ ಮುಟ್ಬೇಡ. ಇನ್ನೊಂದ್ಸರಿ ಎಲ್ಲಾರು ನೀನು ಅವನ ಪರ್ಸಿ ಕೈ ಹಾಕದ್ ಕಂಡ್ರೆ ನಿನ್ನ ಮನೆಯಿಂದ ಹೆರಗಾಗ್ತಿ. ಜಾಗೃತಿ ಕಂಡ್ಕೋ, ಅಧಿಕ ಪ್ರಸಂಗಿ ಇಲ್ಲ. ಇವರಿಗೆ ನನ್ನ ಮಾವ ಹೇಳ್ದಂಗೆ ಮೊದ್ಲು ನನ್ನ ಗತಿ ಕಾಣಿಸ್ಕ, ಇಲ್ದಿರೆ ನನ್ನ ಮಗಳನ್ನು ಮನೆಯಿಂದ ಹೆರ್ಗ ಹಾಕ್ರು. ನನ್ನ ಮಾವ ಹೇಳ್ರನಳಿ ಹೇಳಿ ಅವ್ರು ತಂದ್ಕೊಟ್ ಮಾತ್ರಿನ ಹಾಲಿಗೆ ಹಾಕಿ ಇದೇ ಕೈಯಂಗ್ ತಗೊಂಡ ಅವ್ರಿಗೆ ಕೊಟ್ಟಿ, ಅದನ್ನು ಕುಡ್ದು ಒದ್ದಾಡಿ ಸತ್ರು. ಹೌದು, ಅದೇ ಆತ್ಮ ರಂಗಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗೋ ರೀತಿ ಕೊಂದಿದ್ದು. ನಮ್ಮ ಮಾವ ಹಾರ್ಟ್ ಫೈಲ್ ಆಗಿ ಸತ್ತೋದಲ್ದ, ನಮ್ಮ ಯಜಮಾನ್ರ ಆತ್ಮ ಕೊಂದದ್ದ. ಹೌದು, ಕಡೆಗೆ ಆ ಆತ್ಮ ನಿಮ್ಗೂ ಉಪದ್ರ ಕೊಡು ಶುರು ಮಾಡ್ತು. ನೀವು ಹೆದ್ರಿ ನನ್ನ ತಂದೆ ಹತ್ರ ಓಡ್ ಬಂದ್ರಿ. ಅವರು ಸೋಮಣ್ಣನ ಆತ್ಮನ ದಿಗ್ಬಂಧನದಲ್ಲಿಟ್ರು. ಸೋಮಣ್ಣ ಎಷ್ಟೋ ಮಕ್ಕಳನ್ನ ಓದಿಸಿ ವಿದ್ಯಾಭ್ಯಾಸ ಕೊಡ್ಸಿರು, ಎಷ್ಟೋ ಬಡ ಹೆಣ್ಗಳಿಗೆ ಮದಿ ಮಾಡಿಸಿ ಪುಣ್ಯ ಕಟ್ಕೊಂಡಿರು. ಅಂಥವ್ರ ಆತ್ಮನ ದಿಗ್ಬಂಧನದಲ್ಲಿಟ್ಟ ತಪ್ಪಿಗೆ ನನ್ನ ತಂದೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಆರೆ ನೀವು ನಿಮ್ಮ ಹೀನ ಕೃತ್ಯನ ಮುಂದುವರಿಸ್ತಾ ಇದ್ರಿ. ನನ್ನ ಫ್ರೆಂಡ್ ಸಂಜಯ್ಗೆ ಎಷ್ಟು ಚಿತ್ರಹಿಂಸೆ ಕೊಟ್ರು ನೀವು. ಏನೋ ಅಪ್ಪ ಮಾಡದ ಪುಣ್ಯಕ್ಕೆ ಮಗ ಉಳ್ಕಂಡ. ನನ್ನ ಗೆಳೆಯನ ಪರಿಸ್ಥಿತಿ ಕಾಂಬು ಕಾಯ್ದೆ ನಿಮಗೆ ಬುದ್ಧಿ ಕಲ್ಸೋಕೆ ಸೋಮಣ್ಣನ ಆತ್ಮನೇ ಸರಿ ಅನ್ಕಂಡು ನನ್ನ ರೊತ್ತಿಗೆ ದ್ರೋಹಾರು ತೊಂದ್ರಿಲ್ಲ ಅಂದಳಿ ಸೋಮಣ್ಣನ ಆತ್ಮನ ದಿಗ್ಬಂಧನದಿಂದ ಬಿಡಿಸದ್ದೇ ನಾನು. ಆ ಸೋಮಣ್ಣನ ಆತ್ಮ ಸೀದಾ ನಿಮ್ಮ ಮನೆಗೆ ಬಂತು. ಅಷ್ಟೊತ್ತಿಗೆ ನೀವಿಬ್ಬರು ದೀಕ್ಷಿತ್ ಜೊತೆ ಬೆಂಗಳೂರಿಗಿದ್ದೀರಿ. ಗಾಡಿ ಮೇಲೆ ಹಾಕದ್ದು ಸಂಜೆನ ಫೋಟೋದ ಮೇಲೆ ಹಾಕದ್ದು ಗಂಧದ ಹಾರನ್ನು ಕಂಡು ತನ್ನ ಮಗನ ನೀವೇ ಕೊಂದಿರಿ ಅನ್ಕಂಡು ಮನೆ ಜನ ಹೇಳುತ್ತಾ ಇದ್ದಿತ್ತು. ಅದು ಸೇಡ್ ತೀರ್ಸ್ಕೊಂಬಕ್ಕೆ ಕಾಯ್ತಿತ್ತು. ನೀವಿಬ್ರು ಬೆಂಗಳೂರಿಂದ ಊರಿಗೆ ಬಂದ್ರಿ. ರೋಹಿಣಿನ ಆಶ್ರಮದಿಂದ ಕರ್ಕೊಂಡು ಬಂದರ ಅವಳಿಗೆ ಇಲ್ಲಿದ್ದೆಲ್ಲ ಚಿತ್ರಹಿಂಸೆ ಕೊಡು ಶುರು ಮಾಡಿ. ಇದನ್ನೆಲ್ಲ ಕಾಂಬುಕ ಇದೆ. ಅವಳು ದೇಹದೊಳಗೆ ಸೇರ್ಕೊಂಡು ಅವಳಿಗೆ ರಕ್ಷಣೆ ಕೊಟ್ಟು ನಿಮ್ಮಿಬ್ಬರ ಮೇಲೆ ದಾಳಿ ಮಾಡ್ತಿತ್ತು. ಬನ್ನಿ, ಸಂಜೆ ಬದುಕಿರೋ ವಿಷಯ ಆತ್ಮಗೆ ತಿಳಿಸಿ ಮುಂದಾಗೋ ಅನಾಹುತ ತಪ್ಪಿಸುವ. ಮೇಡಮ್, ನೀವಿಲ್ಲೇ ಇರಿ, ನಾವು ಹೋಗಿ ನೋಡ್ತೇವೆ. ಆಯ್ತು ಗುರುಗಳೇ. ಮಯೂರಿ, ನೀನು ಈ ರೂಮಲ್ಲಿರು. ಆತ್ಮಕ್ಕೆ ನಿನ್ನ ಮೇಲೂ ಸಿಟ್ಟಿತ್ತು. ನಾನು ಕರೆದ್ರ ಮೇಲೆ ಬಂದ್ರೆ ಸಾಕು. ಅಪ್ಪ ಅಪ್ಪ, ಸಂಜಯ್ ಅಣ್ಣ. ಅಯ್ಯೋ ದೇವ್ರೆ, ಸೋಮಣ್ಣ ಆತ್ಮ ಇಲ್ಲಿಲ್ಲ. ಹಾಗಾದ್ರೆ ಎಲ್ಲೋಯ್ತು?
ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ಮಯೂರಿ ಬಂದ್ಯಾ? ಬಾ ಬಾ, ನಿಂಗೋಸ್ಕರನೇ ಕಾಯ್ತಿದ್ದೀರಿ. ನಿನ್ನ ಅಬ್ಬಿರಾಗ್ಲಿ ತೆಗ್ದಿಕ್ಕಿ ಬಂದಿ, ನೀನೊಬ್ಬಳು ಉಳ್ದಿದೆ. ನಿನ್ನ ಅಬ್ಬಿ ಪಲ್ಲಿಗೆ ಕಳಿಸ್ತಿ. ಬಾ. ಮಗ ಸಂಜು, ಮಗ. ಅಪ್ಪ ಅಪ್ಪ. ಮಗನೇ ಕಂದ, ನಾನೊಂದ್ ದೊಡ್ಡ ತಪ್ಪು ಮಾಡ್ದಿ ಮಗನೇ. ಇನ್ನೊಂದ್ ಮದುವೆ ದೊಡ್ಡ ತಪ್ಪು ಮಾಡ್ದಿ ಮಗನೇ. ಮಗ ಮಗ. ಅಪ್ಪ ನೀವಂತೂ ನನ್ ಬಿಟ್ಟಿಕ್ಯೂರಿ. ಈಗಷ್ಟೇ ಚಿಕ್ಕಮ್ಮನ್ ಸತ್ಯ ಬಲಿ ತಕೊಂಡ್ರಿ. ಈಗ ನಂಗೆ ಉಳಿದ್ ನನ್ನ ತಂಗಿ ಒಬ್ಳೆ, ಅವಳನ್ನು ಬಲಿ ತಕೊಂಡ ನನ್ ಮತ್ತ ಅನಾಥಾಯಿ ಮಾಡ್ಬೇಡಿ ಅಪ್ಪಯ್ಯ. ಇಲ್ಲ ಮಗ, ಇವ್ರು ನೀನ್ ಅನ್ಕೊಂಡಷ್ಟು ಒಳ್ಳೆಯರಲ್ಲ. ಇವಳ ಅಬ್ಬಿ ಸೇರ್ಕೊಂಡ ನಿಂಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿರು. ಅಷ್ಟು ಅಲ್ದೆ ಆ ಚಣ್ಣ ಮಗು ಚಣ್ಣದ ಅನ್ಕಂಡೆ ಅದಕ್ಕೆ ಎಷ್ಟು ನೋವು ಕೊಟ್ಟಿರು. ಇಂಥರ್ ಬದುಕು ಯೋಗ್ಯರಲ್ಲ. ಇವಳನ್ನ ತಕೊಂಡ್ ಹೋತಿ. ಅಪ್ಪ ಅವಳು ಮಾಡೋ ತಪ್ಪು ಅವಳಿಗೆ ಗೊತ್ತಾಯ್ತು. ಈಗಷ್ಟ ಅಮ್ಮನ ಸತೆ ಕಳ್ಕೊಂಡಳ. ಇನ್ನು ಅವಳ ಜವಾಬ್ದಾರಿ ನಂದ. ಅವಳನ್ನ ಕೊಲ್ಲಕ್ ನಾ ಬಿಡುದಿಲ್ಲ. ಹಂಗು ಕೊಲ್ಕೆಂಬಾಗಿದ್ರೆ ಮೊದ್ಲು ನನ್ ಕೊಲ್ಲಿ. ಆಯ್ತು ಸಂಜು, ನೀನು ನಿನ್ ತಂಗಿ ಖುಷಿಯಾಗಿರಿನಿ. ನಾ ಬಂದದ ಕಾರ್ಯ ಮುಗೀತು. ನಿನ್ನ ಅಬ್ಬಿ ಇಪ್ಪಲಿಗೆ ಹೋತಿ. ರೀನಾ, ಯಾಕೆ ರೀ ಅಂತ ಕರಿಬಾರ್ದ? ಕರಿ ಚೆನ್ನಾಗಿದೆ. ರೀ, ಹಾ, ಸಂಜಯ್ ಅಣ್ಣನ ನಮ್ ಜೊತೆ ಬೆಂಗಳೂರಿಗೆ ಕರ್ಕೊಂಡು ಹೋಪ. ನಿನ್ನ ಅಣ್ಣನ ಕರ್ಕೊಂಡು ಹೋಗಕ್ ನನ್ಗೇನು ಅಭ್ಯಂತರ ಇಲ್ಲ, ಆದ್ರೆ ಶ್ವೇತ ಒಪ್ಬೇಕಲ್ಲ. ಶ್ವೇತ ಯಾಕೆ ಒಪ್ಪಲ್ಲ? ಅವಳಿಗೆ ನನ್ನ ಅಣ್ಣನ್ ಕಂಡ್ರೆ ಆತಿಲ್ಯಾ? ಅಯ್ಯೋ ಪೆದ್ದಿ, ಶ್ವೇತನು ನಿನ್ನ ಅಣ್ಣನು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಅವಳು ಮದುವೆ ಆದ್ಮೇಲೆ ನಿಮ್ಮ ಅಣ್ಣನ ಜೊತೆಗೆ ಇಲ್ಲೇ ನಿಮ್ಮ ಮನೆಯಲ್ಲೇ ಇರ್ತಾಳೆ. ನಾವಿಬ್ರು ಅವ್ರಿಗೆ ಮದುವೆ ಮಾಡಿಸಿ ಬೆಂಗಳೂರಿಗೆ ನಾವು ಹೋಗುವ. ಅಣ್ಣಂಗೆ ಯಾವಾಗ್ಲೂ ಓದ್ದ ಇದ್ಯಾವಾಗ ಹೇಳ್ಪಂಗಾಯ್ತ? ಓ ಅದಾ? ಎಂತ ಅಂಕ ಅಂಬುದು? ಹಾಗೇನಿಲ್ಲಪ್ಪ, ಹೀಗೆ ಸುಮ್ಮನೆ ನೋಡ್ದೆ ಅಷ್ಟೇ. ಹೌದಪ್ಪ, ಹಿಂಗೆ ಕಂಡ್ಕಂಡೆ ಹುಡುಗರನ್ನ ಪಟಾಯಿಸ್ಕೊಂಡ ಅಲ್ಲ. ನಾವು ಪಟಾಯಿಸ್ಕೊಂಡ್ ಲವ್ ಮಾಡೋದು, ಆದ್ರೆ ನೀವು ಫೋಟೋ ಇಸ್ಕೊಂಡ್ ಲವ್ ಮಾಡೋದು ಅಲ್ವಾ? ಹಾಗೆಂತ ಇಲ್ಲಪ್ಪ, ಫ್ರೆಂಡ್ ತಂಗಿ ಅಲ್ಲ, ಅದಕ್ಕೆ ಫೋಟೋ ತಕೊಂಡೆ ಅಷ್ಟೇ. ಇಷ್ಟೇನಾ? ಆಯ್ತು ಬಿಡಿ, ನೀವಿನ್ ನನ್ನ ಜೊತೆ ಮಾತಾಡಬೇಡಿ. ಮಯೂರಿ, ರೋಹಿಣಿ ಎಲ್ಲಿದ್ದಾಳ? ರೋಹಿಣಿ ಮೇಲ್ ರೂಮ್ ಹಂಗಿದ್ದಾಳ ಮಂಗೆ. ಎಂತಕ್ ಮರತಿ, ಅವಳು ಒಬ್ಳನ್ನೇ ಬಿಡ್ತಿ. ಛೇ, ಮಯೂರಿ ರೋಹಿಣಿನ್ ಮಾತಾಡ್ಸೋದು. ಇಲ್ಲ ಅಣ್ಣ, ಅವಳು ಕೂತದ್ ಕಂಡ್ರೆ ಹೆದರಿಕೆ ಆತ್ ನಂಗೆ. ಶ್ವೇತಾ, ನೀನಾದ್ರು ಮಾತಾಡ್ಸೋಗ. ಇಲ್ಲ, ನಂಗೆ ಭಯ ಆಗುತ್ತೆ. ಎಂತಾಯ್ತು ಮಗ, ಮರ್ಕುದೆ ಅಂತಕ್ಕೆ? ನಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನಾನು ಆಸೆ ಮಾಡ್ಕೊಂಬರಿಲ್ಲ. ಅಯ್ಯೋ ಮಂಗ, ಈಗ ನಾನಿಲ್ಯಾ? ದೀಕ್ಷಿತ್ ಅಣ್ಣ ಇದ್ರ, ಮಯೂರಿ ಅಕ್ಕ ಇದ್ರ, ಶ್ವೇತ ಅಕ್ಕ ಇದ್ರ, ಅವರೆಲ್ಲ ನಿನ್ನ ಎಷ್ಟು ಆಸೆ ಮಾಡ್ತಿರು ಗೊತ್ತಾ? ಇದಕ್ಕೆಲ್ಲ ಮರ್ಕುದ? ಹಂಗಾರ ನಾಳಿನ ಶಾಲೆಗೆ ಹೋಯ್ಲಕ್ಕ? ಶಾಲಿಗ ಆಯ್ತು ಮಗ, ಕಳ್ಸುವ. ನಾಳೆಗೆ ಹೊಯ್ಲಕ್ಕ. ಈಗ ಇದು ನಿಂದೇ ಮನೆ ಇದ್ದಂಗೆ ನೀನ್ ಮರ್ಕೂಕಾಗ ಅಕ್ಕ, ಮರ್ಕೂಕಾಗ